ಈವ್ನಿಂಗಿಂದ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನೋಡ್ತಿರ್ಬೋದು ಇವಾಗ ಊರಿಂದ ಬೆಣ್ಣೆ ತರಿಸಿದೆ 2 ಸೇರು. ಅದಕ್ಕೋಸ್ಕರ ತುಪ್ಪ ಕಾಯಿಸೋಣ ಅಂದ್ಬಿಟ್ಟು ಇದನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ವೀಳ್ಯದೆಲೆ, ಒಂದು 3-4 ಏಲಕ್ಕಿ, ಒಂದು 3 ಲವಂಗ, ಒಂದು ಸ್ಪೂನ್ ಅಷ್ಟು ಮೆಂತ್ಯನ ಹುರಿದು ಇಟ್ಕೊಂಡಿದ್ದೀನಿ, ಸ್ವಲ್ಪ ಕಾಳು ಮೆಣಸು. ಇವಾಗ ಇಷ್ಟು ನಾನು ಕುಟ್ಕೊತೀನಿ. ಕುಟ್ಟಣಿಗೆಯಲ್ಲಿ ಕುಟ್ಕೋಬೇಕು ಚೆನ್ನಾಗಿ, ಇಲ್ಲಾಂದರೆ ಮಿಕ್ಸಿ ಮಾಡಿದ್ರೂ ಆಗುತ್ತೆ. ದರ್ಶನು ಬಂದಿದ್ದ, ಮಕ್ಕಳು ಅವ್ರ ಜೊತೆ ಆಟ ಆಡ್ಕೊತಾ ಇದ್ರು. ಸರಿ ಆಯಿತು ಅವ್ರು ನೋಡ್ಕೊ ಅಂದ್ಬಿಟ್ಟು ನಾನು ತುಪ್ಪ ಕಾಯಿಸ್ಬಿಡೋಣ ಅಂದ್ಬಿಟ್ಟು. ಆಲ್ರೆಡಿ 3-4 ಡೇಸ್ ಆಗಿತ್ತು ಬೆಣ್ಣೆ ತಂದು ಕಾಯಿಸಿರಲಿಲ್ಲ. ಇವಾಗ ನೋಡಿ ಈ ಥರ ನಾನು ಕುಟ್ಟಣಿಗೆಲ್ಲೇ ಕುಟ್ಕೊತಾ ಇದ್ದೀನಿ. ಮಿಕ್ಸಿಗೆ ಹಾಕಿದ್ರೆ ಫುಲ್ ನೈಸ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನು ಕೆಳಗೆ ಕುತ್ಕೊಂಡು ಕುಟ್ಟಣಿಗೆಲ್ಲೇ ಪುಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಕುಟ್ಕೊತಾ ಇದ್ದೆ. ಬೆಣ್ಣೆನೂ ಕೂಡ ಮಜ್ಜಿಗೆನೆಲ್ಲ ಬಸ್ಕೊಂಡು ಇವಾಗ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಎಲ್ಲನೂ ಆ್ಯಡ್ ಮಾಡಿದ್ದೀನಿ. ಪಾತ್ರೆಗೆ ಎಲ್ಲನೂ ಸೇರಿಸ್ಕೊಂಡ್ರೆ ಸಿಮ್ಮಲ್ಲಿ ಇಟ್ಕೊಂಡು ಅದು ಕಾಯಬೇಕು ಚೆನ್ನಾಗಿ. ಬೆಣ್ಣೆ ಉಕ್ಬಿಡುತ್ತೆ. ನಾನು ಅದಕ್ಕೆ ಸಿಮ್ಮಲ್ಲಿ ಇಟ್ಕೊಂಡಿದ್ದೀನಿ. ಇವಾಗ ಏನು ಕುಟ್ಕೊಂಡಿದ್ನಲ್ಲ ಪೌಡ್ರು ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ನಾನು ಬೆಳ್ಳುಳ್ಳಿ 1 ಗೆಂಡೆ ಚಿಕ್ಕದು ಅದನ್ನು ಕುಪ್ಪ ಬಿಡಿಸ್ಬಿಟ್ಟು ಕುಟ್ಟಿದ್ದೆ. ಒಂದು ಸಲ ಕುಟ್ಟಿದ್ರೆ ಸಾಕೋದನ್ನು ಅದನ್ನು ಆ್ಯಡ್ ಮಾಡ್ಕೊಂಡು ಒಂದು ವೀಳ್ಯದೆಲೆನ ಈ ಥರ 2 ಭಾಗ ಮಾಡಿಬಿಟ್ಟು ಹಾಕಿದ್ದೀನಿ. ತುಂಬ ಚೆನ್ನಾಗಾಗುತ್ತೆ. ತುಪ್ಪ ಮರಳಾಗಿರುತ್ತೆ. ಅದಕ್ಕೆ ನಾನು ಈ ಥರ ಕಾಯಿಸ್ತೀನಿ. ಇವಾಗ ಒಂಚೂರು ಉಪ್ಪು, ಒಂದು ಚಿಟಿಕೆ ಅಷ್ಟು ಟರ್ಮರಿಕ್ ಪೌಡ್ರ್ ಹಾಕಿದ್ರೆ ಮುಗೀತು. ತುಪ್ಪನ ಯಾವ ಥರ ಕಾಯಿಸ್ಬೇಕು ಅಂದರೆ ತುಂಬ ಉರಿ ಮಾಡಬಾರ್ದು, ಸಿಮ್ಮಲ್ಲಿ ಇಟ್ಕೊಂಡು ಕಾಯಿಸ್ಬೇಕು. ಈ ಥರ ಅದು ನೊರೆ ಬರಬೇಕು. ಅದಾದಮೇಲೆ ಒಂದು 10 ನಿಮಿಷ 1/4 ಗಂಟೆ ಚೆನ್ನಾಗಿ ಕಾಯಬೇಕದು. ಅದೇನು ಹೇಳ್ತಾರೆ, ತಳದಲ್ಲಿ ನಾವು ಹಾಕಿರೋ ಪೌಡ್ರೆಲ್ಲ ತಳ ಹಿಡ್ಕೊಂಡು ವೈಟ್ ಬಬಲ್ಸ್ ಥರ ಬರಬೇಕು. ಅಲ್ಲಿವರೆಗೂ ಬೆಣ್ಣೆನ ಚೆನ್ನಾಗಿ ಕಾಯಿಸ್ಬೇಕು. ನೋಡಿ ಈ ಥರ ಆಗಿದೆ ನೋಡಿ. ಬೆಳ್ಳುಳ್ಳಿ ಎಲ್ಲ ಸೀದಿ ಈ ಥರ ವೈಟ್ ಬಬಲ್ಸ್ ಬರ್ತಿದೆಯಲ್ಲ, ಇವಾಗ ಚೆನ್ನಾಗಿ ಕಾದಿರುತ್ತೆ ತುಪ್ಪ. ನಾನು ಅದಕ್ಕೆ ಸಿಮ್ಮಲ್ಲೇ ಇಟ್ಕೊಂಡು ಕಾಯಿಸ್ತಾ ಇದ್ದೀನಿ. ಆಮೇಲೆ ತುಪ್ಪ ಕಾಯಿಸ್ಬೇಕಾದ್ರೆ ಮುಂದೆನೇ ಇರಬೇಕು, ಗ್ಯಾಸ್ ಮುಂದೆನೇ ಇಟ್ಬಿಟ್ಟು ನಾವು ಹಾಲು ಕಾಯಿಸೋ ಥರ ಎಲ್ಲ ಹೋಗ್ತೀವಲ್ಲ ಆ ಥರ ಮಾಡಬಾರ್ದು. ತುಪ್ಪ ಕಾಯಿಸಾಯಿತು. ಮತ್ತು ಮಾರ್ನಿಂಗ್ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಮ್ಮ ಮನೆಯವ್ರಿಗೆ ರಜಾ ಇತ್ತು, ಸಂಡೇ ಇತ್ತಲ್ಲ, ಅದಕ್ಕೋಸ್ಕರ ಸರಿ ಉಪ್ಪಿಟ್ಟು ಮಾಡು ಅಂತ ಹೇಳಿದ್ರು. ಈ ಥರ ತೆಳ್ಳಗೆ ಉಪ್ಪಿಟ್ಟು ಮಾಡಿದ್ರೆ ಚೆನ್ನಾಗಿರುತ್ತೆ. ಉಪ್ಪಿಟ್ಟು ಮಾಡ್ತಾಯಿದ್ದೀವಲ್ಲ, ಹಾಗೆ ಕೇಸರಿ ಬಾತು ಮಾಡೋಣ ಅಂತ ಹೇಳಿದೆ ನಮ್ಮ ಮನೆಯವ್ರಿಗೆ. ಅವರೇ ಮಾಡ್ತಾರೆ ಕೇಸರಿ ಬಾತು. ತೋರಿಸ್ತೀನಿ ನಾನು ಇವತ್ತು ಎಷ್ಟು ಚೆನ್ನಾಗಿತ್ತು ಅಂದ್ಬಿಟ್ಟು. ಮಕ್ಳಿಗೆ ಹಾಲು ಕೊಟ್ಬಿಟ್ಟು ಮಾರ್ನಿಂಗೆ ಇವಾಗ ಅವರಿಗೆ ಪಾಯಸ ಮಾಡೋಣ ಮಗನೆ ಅಂತ ಹೇಳ್ತಾ ಇದ್ದೀನಿ. ಹಂಗಂದರೆ ಸ್ವಲ್ಪ ಹೊತ್ತು ಸುಮ್ಮನೆ ಕೂತಿರ್ತಾರೆ. ಪಾಯಸ ಅಂದರೆ ತುಂಬ ಇಷ್ಟ ಆಗುತ್ತೆ ಅವ್ರಿಗೆ. ಉಪ್ಪಿಟ್ಟು ಅಷ್ಟೇ, ನಮಗೆ ಈ ಥರ ಸಬ್ಸಿಗೆ ಸೊಪ್ಪು ಹಾಕಿ ಉಪ್ಪಿಟ್ಟು ಮಾಡಿದ್ರೆ ತುಂಬ ಇಷ್ಟ ಆಗುತ್ತೆ ನನಗೆ, ನಮ್ಮ ಮನೆಯವ್ರಿಗೆ. ತೆಳ್ಳಗಿರಬೇಕು. ಉಪ್ಪಿಟ್ಟು ಮಾಡಾಯಿತು. ಉಪ್ಪಿಟ್ಟು ನಾನು ಮಾಡ್ತೀನಿ ಯಾವಾಗಲೂ, ಕೇಸರಿ ಬಾತ್ ನಮ್ಮ ಮನೆಯವ್ರು ಮಾಡ್ತಾರೆ. ಅದಕ್ಕೆ ಇವಾಗ ಡ್ರೈ ಫ್ರೂಟ್ಸ್ನೆಲ್ಲ ಫ್ರೈ ಮಾಡ್ಕೊಂಡು ಎತ್ತಿಟ್ಕೊತಾ ಇದ್ದಾರೆ. ತುಂಬ ಚೆನ್ನಾಗಿತ್ತು, ಒಳ್ಳೆ ಕಾಂಬಿನೇಷನು ಉಪ್ಪಿಟ್ಟು ಕೇಸರಿ ಬಾತು. ಯಾವಾಗಲಾದರೂ ಬರೀ ಉಪ್ಪಿಟ್ಟೆ ಏನು ತಿನ್ನೋದು ಅಂತ ಅಂದ್ಕೊಂಡಾಗ ಈ ಥರ ಒಂದು ಸ್ವಲ್ಪ ಕೇಸರಿ ಬಾತ್ ಕೂಡ ಮಾಡ್ಕೊತೀವಿ. ಅದೇ ಪ್ಯಾನ್ಗೆ ಡ್ರೈ ಫ್ರೂಟ್ಸ್ನ ಫ್ರೈ ಮಾಡಿ ಎತ್ಕೊಂಡಾದ್ಮೇಲೆ ಅದೇ ಪ್ಯಾನ್ಗೆ ರವೆನ 1 ಬೌಲ್ ಅಷ್ಟು ಇಲ್ಲಿ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದಾರೆ. ಸ್ವಲ್ಪ ಕೆಂಪಗಾಗಬೇಕು ಅದು, ಆಮೇಲೆ ಹಸಿಗಿದ್ರೆ ಚೆನ್ನಾಗಿರೋದಿಲ್ಲ ಕೇಸರಿ ಬಾತು. ಇವಾಗ ನಾನು ಉಪ್ಪಿಟ್ಟದು ರವೆ ಸ್ವಲ್ಪ ಎತ್ತಿಟ್ಟಿದ್ದೆ, ಫ್ರೈ ಮಾಡಿದ್ದೆ ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡಿಕೊಂಡೆ. ಅದೇನು ಒಂದು 2-3 ಸ್ಪೂನ್ ಅಷ್ಟಿತ್ತು, ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ಉಪ್ಪಿಟ್ಟು ನಾನು ಕೇಸರಿ ಬಾತ್ಗೆ ಹಾಕೊಳ್ಳಿ ಅಂದ್ಬಿಟ್ಟು ಸೈಡ್ಗೆ ಇಟ್ಟಿದ್ದೆ. ಅದಕ್ಕೆ ಅದನ್ನು ನಾನು ಹಾಕ್ತೆ ಅಷ್ಟೇ. ಇವಾಗ ನಾವೇನು 1 ಬೌಲು ರವೆ ತೊಗೊಂಡಿದ್ವಲ್ಲ ಅದರಲ್ಲಿ 3ರಷ್ಟು ಬಿಸಿನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀವಿ. ಈ ಥರ ಮಾಡಿಕೊಂಡ್ರೆ ಎಲ್ಲರೂ ಮಾಡ್ಬೋದು ಕೇಸರಿ ಬಾತು. ಯಾರಿಗೆ ಬರೋದಿಲ್ಲ ಅವರೆಲ್ಲರೂ ಈಸಿಯಾಗಿ ಮಾಡ್ಕೊಬೋದು. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಾವು ಕಲ್ಲರು ಏನು ಆ್ಯಡ್ ಮಾಡೋದೇ ಬೇಡ. ಇವಾಗ ಅದನ್ನು ಚೆನ್ನಾಗಿ ಗಂಟಿಲ್ದೇ ಇರೋ ಥರ ಈ ಥರ ಮಿಕ್ಸ್ ಮಾಡ್ಕೋಬೇಕು. ನಮ್ಮ ಮನೆಯವ್ರು ಚೆನ್ನಾಗಿ ಮಾಡ್ತಾರೆ ಕೇಸರಿ ಬಾತು, ಅದಕ್ಕೋಸ್ಕರ ಅವ್ರ ಕೈಲೇ ಮಾಡಿಸ್ತೀನಿ. ಡ್ರೈ ಫ್ರೂಟ್ಸ್ನು ಕೂಡ ಇವಾಗ ಆ್ಯಡ್ ಮಾಡಿಕೊಂಡೆ. ಅಂದರೆ ತುಪ್ಪ ಜಾಸ್ತಿ ಹಾಕ್ಬೇಕು ಇದಕ್ಕೆ. ನಾವು ತುಂಬ ತುಪ್ಪ ಬೇಡ, ಮಕ್ಳಿಗೆ ಎಲ್ಲ ಕೆಮ್ಮು ಆಗಿಬಿಡುತ್ತೆ ಅಂದ್ಬಿಟ್ಟು ಎಷ್ಟು ಬೇಕು ಅಷ್ಟನ್ನು ಮಾತ್ರ ಹಾಕ್ಕೊಂಡಿದ್ವಿ. ತುಂಬ ಟೇಸ್ಟಿ ಬೇಕು, ಜ್ಯೂಸಿಯಾಗಿರಬೇಕು ಅಂದರೆ ಕೆಲವರು ತುಂಬ ಗೀನ ಆ್ಯಡ್ ಮಾಡ್ಕೊತಾರೆ. ತುಂಬ ತೆಳ್ಳಗೂ ಮಾಡ್ಕೊಬೋದು, ಈ ಥರ ಗಟ್ಟಿಗೂ ಮಾಡ್ಕೊಬೋದು. ಕೇಸರಿ ಬಾತ್ ರೆಡಿ ಆಯ್ತೈತೆ. ಅದಕ್ಕೆ ಇವಾಗ 1 ಬೌಲು ಸಕ್ಕರೆ ಹಾಕು ಅಂತ ಹೇಳಿದ್ರು ನಮ್ಮ ಮನೆಯವರು. ಸರಿ ಆಯಿತು ಅಂದ್ಬಿಟ್ಟು ಅವ್ರ ಕೈಲಿ ಫೋನ್ ಕೊಟ್ಬಿಟ್ಟು ನಾನು ಶುಗರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ 1 ಬೌಲು, ನಾವೇನು ಬೌಲಲ್ಲಿ ಇದು ತೊಗೊಂಡಿದ್ವಲ್ಲ ರವೆ, ಅದೇ ಬೌಲಲ್ಲಿ ಇವಾಗ 1 ಬೌಲಷ್ಟು ಶುಗರ್ನ ಆ್ಯಡ್ ಮಾಡ್ತಾಯಿದ್ದೀವಿ.
ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನೀವು ತುಂಬ ಗಟ್ಟಿ ಆಗಿದ್ರೆ ಇದು ರವೆ ಶುಗರ್ ಹಾಕಿದ ತಕ್ಷಣ ನೋಡಿ ಎಷ್ಟು ತೆಳ್ಳಗಾಯಿತು, ಅದು ಕರ್ಗೋದಾಗ ಈ ಥರ ಆಗುತ್ತೆ, ಒಂದು ಹದಕ್ಕೆ ಬರುತ್ತೆ. ಇದ್ರ ಜೊತೆಗೆ ಉಪ್ಪಿಟ್ಟು ಚೆನ್ನಾಗಿರುತ್ತಲ್ಲ, ಅದಕ್ಕೆ ಕೇಸರಿ ಬಾತ್ ಮಾಡೋರಿ, ಮಕ್ಕಳು ತಿಂತಾರೆ, ಇವತ್ತು ಸಂಡೇ ಅಂದ್ಬಿಟ್ಟು ಹೇಳಿದೆ. ಅದಕ್ಕೆ ನಮ್ಮನೆಯವರು ಅವಾಗವಾಗ ಮಾಡಿಕೊಡ್ತಿರ್ತಾರೆ ಯಾವಾಗಾದರೂ ನಾವು ಕೇಳಿದಾಗ. ಇದಕ್ಕೆ ಸ್ವಲ್ಪ ಏಲಕ್ಕಿನೂ ಕುಟ್ಕೊಂಡು ಒಂದೆರಡು ಏಲಕ್ಕಿನ ಕುಟ್ಬಿಟ್ಟು ಆ್ಯಡ್ ಮಾಡಿದ್ವಿ. ಇವಾಗ ತುಪ್ಪ ಹಾಕೊಬೇಕು ಇದಕ್ಕೆ ಮೇಯ್ನು. ಈ ಥರ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಗಟ್ಟಿ ಹಾಕ್ಬಿಟ್ರೂ ತಿನ್ಬೋದು ಸಂಜೆವರೆಗೂ ಮಿಕ್ಕೊಂಡ್ರೆ. ಬಟ್ ಈ ಥರ ತುಂಬ ತೆಳ್ಳಗೆ ಮಾಡಿಬಿಟ್ರೂ ತಿನ್ಬೋದು, ಚೆನ್ನಾಗಿರುತ್ತೆ. ಕೇಸರಿ ಬಾತ್ ಹೇಗಿದ್ರೂ ಚೆನ್ನಾಗಿರುತ್ತೆ. ಬಟ್ ರವೆ ಮಾತ್ರ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈ ಥರ ಚೆನ್ನಾಗಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇವಾಗ ನೈಟ್ ನಾನು ತುಪ್ಪ ಮಾಡಿದ್ನಲ್ಲ, ಅಂದರೆ ಬೆಣ್ಣೆ ಕಾಯಿಸಿದ್ನಲ್ಲ, ಅದೇ ತುಪ್ಪನ ಯೂಸ್ ಮಾಡ್ತಾಯಿದ್ದೀವಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ತುಪ್ಪನೂ ಕೂಡ. 2 ಸೇರು ಬೆಣ್ಣೆ ಕಾಯಿಸಿದ್ದು ನಾನು. ಅದನ್ನು ಇವಾಗ ಒಂದು 3-4 ಸ್ಪೂನಷ್ಟು ತುಪ್ಪನ ಆ್ಯಡ್ ಮಾಡ್ಕೊತಾ ಇದ್ದೀವಿ. ಮಕ್ಳಿಗೂ ಇಷ್ಟ ಆಗುತ್ತೆ ಈ ಥರ, ಅವ್ರಿಗೆ ತೋರಿಸ್ಬಿಟ್ಟು ಈಗ ತುಪ್ಪ ಆ್ಯಡ್ ಮಾಡಿದ್ದೀವಿ, ಸಜ್ಜಿಗೆ ಥರನೂ ಆಗುತ್ತೆ, ಕೇಸರಿ ಬಾತು ಆಗುತ್ತೆ ಅಂದ್ಬಿಟ್ಟು. ಫೈನಲಿ ಆ ವಿಡಿಯೋದಲ್ಲಿ ವಾಯ್ಸ್ ಓವರ್ ಕೊಡ್ತಾಯಿದ್ರೆ ನನಗೆ ಇವಾಗಲೇ ಬಾಯಲ್ಲಿ ನೀರು ಬರ್ತಾಯಿದೆ, ಅಷ್ಟು ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಅಂತೂ ಸೂಪರಾಗಿತ್ತು. ನಾನಂತೂ ಕೇಸರಿ ಬಾತು ಉಪ್ಪಿಟ್ಟು ಚೆನ್ನಾಗಿ ತಿಂದ್ವಿ ಇವತ್ತು, ಅಷ್ಟು ಚೆನ್ನಾಗಿತ್ತು. ಮಕ್ಕಳಂತೂ ಉಪ್ಪಿಟ್ಟೇ ಮುಟ್ಟಿಲ್ಲ. ಸ್ವೀಟ್ ಇರುತ್ತಲ್ಲ ಅವ್ರಿಗೆ ಇಷ್ಟ ಆಗುತ್ತೆ. ಅಮ್ಮ ಪಾಯಸ ಅಂತ ಕೇಸರಿ ಬಾತ್ನೇ ಪಾಯಸ ಅಂದ್ಕೊಂಡ್ಬಿಟ್ಟಿದ್ದಾರೆ ಸ್ವೀಟ್ ಇದ್ದಿದ್ದಕ್ಕೆ. ಇವಾಗ ಫೈನಲಿ ಉಪ್ಪಿಟ್ಟು ಆಗಿತ್ತಲ್ಲ, ಇವಾಗ ಎಲ್ಲರೂ ಕೂತ್ಕೊಂಡು ತಿನ್ನೋಣ ಅಂದ್ಬಿಟ್ಟು ಸರ್ವ್ ಮಾಡ್ಕೊತಾ ಇದ್ದೀನಿ. ಮಕ್ಳಿಗೂ ಸ್ವಲ್ಪ ಯೂನಿಕ್ ಆಗಿರಲಿ, ಈ ಥರ ಏನಾದರೂ ಹಾಕ್ಕೊಟ್ರೆ ತಿಂತಾರೆ ಅಂದ್ಬಿಟ್ಟು ಹಿಂಗೆ ಒಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ಮಗನೂ ಪಾಯಸ ನೋಡು ಹಾಕ್ತಾಯಿದ್ದೀನಿ ಅಂದ್ಬಿಟ್ಟು ಅವರಿಗೆಲ್ಲನೂ ತೋರಿಸ್ಬೇಕು. ಅವ್ರು ತಿಂತಾ ಇದ್ದಾರೆ ಅಂದರೆ ನಾವು ತಿನ್ನಿಸಿದ್ರೆ ಏನೂ ಇಲ್ಲ, ಸುಮ್ಮನೆ ತಿನ್ನಿಸ್ಬೇಕು. ಇಲ್ಲ ಅವರೇ ತಿಂತಾ ಇದ್ದಾರೆ ಅಂದರೆ ಅವ್ರಿಗೆ ಕನ್ವಿನ್ಸ್ ಮಾಡಬೇಕು ನಾನು. ದಕ್ಷಿತು ಧನ್ವಿತ್ ಇಬ್ಬರೂ ನೋಡಿ ಬಂದು ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಮಕ್ಳಿಗೂ ಹಾಕ್ಕೊಟ್ಬಿಟ್ಟು ಇವಾಗ ನಾವು ಕೂಡ ಟಿಫನ್ ಮಾಡ್ಕೊಳ್ಳೋಣ. ನಮ್ಮ ಮನೆಯವರು ಆಚೆ ಹೋಗ್ಬೇಕಿತ್ತು, ಒಂದು ಫಂಕ್ಷನ್ ಇತ್ತು, ನನ್ನ ಕರೆದ್ರು. ನನಗೆ ಮನೇಲಿ ಕೆಲಸ ಇದ್ದಿದ್ದರಿಂದ ಇಲ್ಲ ನೀವು ಹೋಗ್ಬಿಟ್ಟು ಬನ್ನಿ ಆಮೇಲೆ ನೋಡೋಣ ಅಂತ ಹೇಳಿದ್ದೆ. ಟೆಂಪಲ್ ಹೋಗ್ಬೇಕಿತ್ತು, ಆಮೇಲೆ ರೆಡಿ ಆಗಿಬಿಟ್ಟು ಹೋಗೋಣ, ನೀವು ಹೋಗ್ಬಿಟ್ಟು ಬನ್ನಿ ಕೆಲಸ ಎಲ್ಲ ಮುಗಿಸ್ತೀನಿ ಅಂತ ಹೇಳಿದೆ. ಅಷ್ಟರಲ್ಲಿ ನನ್ನ ಮಕ್ಕಳನ್ನು ಕೂಡ ನಮ್ಮ ಮನೆಯವರು ರೂಮಲ್ಲಿ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಹಬ್ಬಕ್ಕೆ ಅಂದ್ಬಿಟ್ಟು ಮೇಲ್ಗಡೆ ಮೇಲ್ಗಡೆ ಎಲ್ಲ ಐಟಮ್ನೆಲ್ಲ ಕೆಳಗೆ ಇಳಿಸಿದ್ರು. ಅದನ್ನು ಈ ತೊಟ್ಲು ನೋಡಿಬಿಟ್ಟು ನನ್ನ ಮಗ ನನಗೂ ಬೇಕು ಅಪ್ಪ ಸ್ಲೀಪ್ ಮಾಡಬೇಕು ಅಂತ ಹಿಂಸೆ ಕೊಡ್ತಾಯಿದ್ರು. ಅದಕ್ಕೆ ಇಲ್ಲ ಮಗನೇ ನೀನು ಮಲ್ಗಕ್ಕೆ ಆಗಲ್ಲ ಇವಾಗ ಅಂತ ಹೇಳಿದ್ರು, ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ. ಟಿಫನ್ ಕೂಡ ಮಾಡ್ಕೊತಾ ಇದ್ದೀವಿ ಎಲ್ಲರ ಜೊತೇಲಿ ಕುತ್ಕೊಂಡು. ನಮ್ಮ ಮನೆಯವ್ರು ಆಚೆ ಹೋಗೋಕ್ಕೆ ಬಿಡ್ತಾ ಇಲ್ಲ ನನ್ನ ಮಗ ನೋಡಿ ಫ್ರೆಂಡ್ಸ್. ಹೇಗಂದರೆ ಸ್ಲೀಪ್ ಮಾಡಬೇಕು ಅಪ್ಪ ಅಂತ ತೋರಿಸ್ತಾ ಇದ್ದಾರೆ. ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ. ತೊಟ್ಲಲ್ಲಿ ಹೇಗೆ ಮಲಗಿಸೋಕ್ಕಾಗುತ್ತೆ ಇವಾಗ ಅಲ್ವಾ. ಫೈನಲಿ ನಾನೇ ಒಂದು ಐಡಿಯಾ ಕೊಟ್ಟು ಸೀರೆ ಕಟ್ಕೊಡ್ರಿ ಒಂದು ಹೋಗಲಿ ಅಂತ ಹೇಳಿದೆ. ಮಕ್ಳ ಜೊತೆ ಸ್ವಲ್ಪ ನಾವು ಮಕ್ಕಳಾಗಿ ಆಟ ಆಡಿ ಅವ್ರನ್ನೂ ಆಟ ಆಡಿಸ್ಬಿಟ್ಟು ಉಯ್ಯಾಲೆಯಲ್ಲಿ ಅದಾದಮೇಲೆ ನಮ್ಮ ಮನೆಯವ್ರ ಫಂಕ್ಷನ್ಗೆ ಹೊರಟ್ರು. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಗೈಸ್. ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಕಮೆಂಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.